ಪುಲ್ವಾಮಾದಲ್ಲಿ ಎನ್ಕೌಂಟರ್ ಮುಂದುವರೆದಿದೆ. ಪಿಂಗ್ಲಾನ್ ಏರಿಯಾದಲ್ಲಿ ಸಿಲುಕೊಂಡಿರುವ ಮೂವರು ಭಯೋತ್ಪಾದಕರು, ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮೂವರು ಭಯೋತ್ಪಾದಕರನ್ನ ಈಗ ಸುತ್ತುವರಿದು ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಗುಂಡಿನ ಚಕಮಕಿ ಮುಂದುವರೆದಿದೆ. ಸೇನೆ ಮತ್ತು ಭಯೋತ್ಪಾದಕರ ಮಧ್ಯೆ ಭಾರೀ ಪ್ರಮಾಣದ ಗುಂಡಿನ ಚಕಮಕಿ ನಡೀತಾ ಇದೆ. ಸುಮಾರು 7 ಗಂಟೆಗಳಿಂದ ನಿರಂತರವಾಗಿ ಇಲ್ಲಿ ಗುಂಡಿನ ಚಕಮಕಿ ನಡೀತಾ ಇದೆ. ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಭಯೋತ್ಪಾದಕರು ಪುಲ್ವಾಮಾದಲ್ಲಿ ಸಿಆರ್ಪಿಎಫ್ ಯೋಧರ ಪಡೆಯ ಮೇಲೇನು ಅಟ್ಯಾಕ್ ಮಾಡಿದಂಥ ಭಯೋತ್ಪಾದಕರಿದ್ರು. ಅವರದ್ದೇ ರೀತಿಯಲ್ಲಿ ಏನು ಆ ಘಟನೆ ಆದ ನಂತರ ಉಳಿದಂಥ ಉಗ್ರರಿಗೋಸ್ಕರ ಸೇನೆ ಹುಡುಕಾಡ್ತಾ ಇತ್ತಲ್ಲ, ಈಗ ಸಿಕ್ಕಿದ್ದಾರೆ, ಒಂದು ಕಡೆ ಇದ್ದಾರೆ. ಆದರೆ ಆ ಪ್ರದೇಶವನ್ನು ಸುತ್ತುವರೆದಿರುವ ಯೋಧರು ಆ ಸ್ಥಳಕ್ಕೆ ಹೋಗೋಕೆ ಈಗ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಆದರೆ ಈ ಕಾರ್ಯಾಚರಣೆಯಲ್ಲಿ ಆಲ್ರೆಡಿ 5 ಯೋಧರು ಮತ್ತೆ ಹುತಾತ್ಮರಾಗಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ನಿಜಕ್ಕೂ ಕೂಡ ಇಡೀ ದೇಶ ಮತ್ತೆ ಬೆಚ್ಚಿ ಬೀಳುವಂಥ ಮಾಹಿತಿ ಇದು. ದುಃಖಕ್ಕೆ ಕಾರಣ ಆಗುವಂಥ ವಿಚಾರ ಇದು. ಮತ್ತೆ 5 ಯೋಧರು ಹುತಾತ್ಮರಾಗಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಅತ್ಯಂತ ದುಃಖದ ವಿಚಾರ ಇದು. ಈ ನಡುವೆ ಕಾರ್ಯಾಚರಣೆಯಲ್ಲಿ ಮುಂದುವರೆದಿದೆ ಈ ಭಯೋತ್ಪಾದಕರನ್ನ ಹೆಡೆಮುರಿ ಕಟ್ಟಕ್ಕೆ. ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಎನ್ಕೌಂಟರ್ ಮುಂದುವರೆದಿದೆ. ಇದು ಪಿಂಗ್ಲಾನ್ ಅನ್ನುವಂತಹ ಏರಿಯಾ, ಇಲ್ಲಿ ಈಗ ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ಭಯೋತ್ಪಾದಕರು ಒಂದು ಕಡೆ ಅಡಗಿ ಕುಳಿತಿದ್ದಾರೆ, ಅರಣ್ಯ ಪ್ರದೇಶದ ಒಂದು ಮನೆಯೊಂದರಲ್ಲಿ ಅಡಗಿ ಕುಳಿತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಭದ್ರತಾ ಪಡೆಗಳು ಸುತ್ತುವರೆದಿದ್ದಾರೆ. ಕದ್ದು ಮುಚ್ಚಿ ಅಟ್ಯಾಕ್ ಮಾಡ್ತಿರುವಂತಹ ಈ ದುಷ್ಟ ಭಯೋತ್ಪಾದಕರು ಮತ್ತೆ 5 ಯೋಧರನ್ನ ಬಲಿ ಪಡೆದಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇದೆ. ಅವರನ್ನ ಹೆಡೆಮುರಿ ಕಟ್ಟಕ್ಕೆ ಈಗ ಇಡೀ ಪ್ರದೇಶವನ್ನು ಸುತ್ತುವರೆದಿರುವಂತಹ ನಮ್ಮ ಯೋಧರು ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಭಯೋತ್ಪಾದಕರು ಇಲ್ಲಿ ಅಡಗಿ ಕುಳಿತಿದ್ದಾರೆ ಎನ್ನುವಂತಹ ಮಾಹಿತಿ. ಸ್ಥಳದಲ್ಲಿ ಗುಂಡಿನ ಚಕಮಕಿ ಈಗ ಮುಂದುವರೆದಿದೆ. ಮೊನ್ನೆಯಷ್ಟೇ ಭಯೋತ್ಪಾದಕ ದಾಳಿಯಾಗಿ 40 ಜನ ಪ್ರಾಣವನ್ನು ಕಳ್ಕೊಂಡಿದ್ರು ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ. ಇದೀಗ ಮತ್ತೆ 5 ನಂಬರ್ ಈಗ ಆ್ಯಡ್ ಆಗಿದೆ. ಮತ್ತೆ 5 ಯೋಧರು ಹುತಾತ್ಮರಾಗಿದ್ದಾರೆ. ಭಯೋತ್ಪಾದಕರೊಂದಿಗಿನ ಎನ್ಕೌಂಟರ್ ಸಂದರ್ಭದಲ್ಲಿ ಮತ್ತೆ 5 ಯೋಧರು ಹುತಾತ್ಮರಾಗಿದ್ದಾರೆ, ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ದೇಶ ಸೇವೆಯಲ್ಲಿ ಮತ್ತೆ 5 ಯೋಧರ ಬಲಿದಾನವಾಗಿದೆ.